ಉತ್ತಮ ಸೌಲಭ್ಯದ ಆಂಬ್ಯುಲೆನ್ಸ್ ವ್ಯವಸ್ಥೆ ಈ ಹಳ್ಳಿಗಾಡಿನ ಪ್ರದೇಶಕ್ಕೆ ಅತಿ ಮುಖ್ಯವಾಗಿದೆ ಎಂದು ಹೇಳಿದ ತೆಂಕಲಗೂಡು ಬೃಹನ್ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು. ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಈ ಭಾಗದ ಜನರು ಅತ್ಯಂತ ಉತ್ತಮ ಆರೋಗ್ಯವಂತರಾಗಿರುವ ಕನಸನ್ನ ಇಟ್ಟುಕೊಂಡಿದ್ರು. ಅವರನ್ನ ಕಳೆದುಕೊಂಡಿದ್ದು ಕೂಡ ಅನಾರೋಗ್ಯದ ಸಮಸ್ಯೆಯಿಂದ. ಈ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದರೆ ಬೋಚರನ್ನ ನಾವು ಉಳಿಸಿಕೊಳ್ಳಬಹುದಿತ್ತು. ಒಂದು ಉತ್ತಮ ಸೌಲಭ್ಯದ ಆಂಬ್ಯುಲೆನ್ಸ್ ವ್ಯವಸ್ಥೆ ಈ ಹಳ್ಳಿಕಾಡಿನ ಪ್ರದೇಶಕ್ಕೆ ಅತಿ ಮುಖ್ಯವಾಗಿದೆ. ತೆಂಕಲಗೂಡು ಬೃಹತ್ ಮಠ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ತೆಂಕಲಗೂಡು ಬ್ರಾಹ್ಮಣ ಮಠದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶ್ರೀಗಳು, ಜೀವಿಗಳಿಗೆ ಪ್ರಥಮವಾದ ವೈದ್ಯ ಅಂದರೆ ಅದು ಪ್ರಕೃತಿ. ಅದನ್ನು ನಾವು ಉತ್ತಮ ರೀತಿಯಲ್ಲಿ ಪ್ರೀತಿಯಿಂದ ಬಳಸಿಕೊಳ್ಳಬೇಕು. ನಾವು 3 ಜನರಲ್ಲಿ ಸುಳ್ಳನ್ನ ಹೇಳಬಾರದು. ವೈದ್ಯರು, ಪೊಲೀಸ್ ಹಾಗೂ ವಕೀಲರು. ಇದರಿಂದ ನಮಗೆ ನಾವೇ ತೊಂದರೆಯನ್ನ ಮಾಡಿಕೊಳ್ಳುತ್ತೇವೆ. ಅದೇ ರೀತಿ ನಾವು ವೈದ್ಯರ ಹತ್ತಿರ ಸುಳ್ಳನ್ನ ಹೇಳುವುದರಿಂದ ನಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತೇವೆ. ಈ ಭಾಗದ ಜನರು ವೈದ್ಯಕೀಯ ಸೌಲಭ್ಯವನ್ನ ಉಪಯೋಗಿಸಿಕೊಂಡು ಉತ್ತಮ ಆರೋಗ್ಯವಂತರಾಗಲಿ ಎಂಬ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳುವಂತಾಗಲಿ ಎಂದು ಹೇಳಿದರು. ನಂತರ ಮಾತನಾಡಿದ ಕಲ್ಲುಮಠ ಕೊಡಲಿಪೇಟೆಯ ಮಹನೀಪ್ರ ಮಹಾಂತ ಸ್ವಾಮಿ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೇಹದ ಆರೋಗ್ಯವನ್ನ ಹಾಗೂ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು, ಅದಕ್ಕೆ ಧರ್ಮದ ಲೇಖನವನ್ನ ಹಚ್ಚುವಂಥದ್ದು ಅತಿ ಮುಖ್ಯವಾದದ್ದು. ದೇಹದ ಆರೋಗ್ಯವನ್ನ ನಾವು ಚೆನ್ನಾಗಿ ಇಟ್ಟುಕೊಳ್ಳುವುದರಿಂದ ನಾವು ಕೆಲಸ ಮಾಡಲು ಪೂರಕವಾಗುತ್ತದೆ. ಸಮಾಜದಲ್ಲಿ ಎಲ್ಲದರ ಮಧ್ಯದಲ್ಲಿ ನಾವು ನೆಮ್ಮದಿಯಾಗಿ ಬದುಕಬೇಕಾದ್ರೆ ನಾವು ಆತಂಕರಾಗಿರಬೇಕು. ಆರೋಗ್ಯವನ್ನ ಯಾವಾಗಲೂ ಕೂಡ ಕಾಪಾಡಿಕೊಂಡಿರಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೆಚ್ಚಾಗಿ ಬಹಿರಂಗ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಬಹಿರಂಗವಾಗಿ ಅಲಂಕಾರಗಳನ್ನ ಮಾಡಿಕೊಳ್ಳುತ್ತೇವೆ. ಬಹಿರಂಗ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಳ್ಳುತ್ತೇವೆ. ಊರಿನಲ್ಲಿರುವ ದೇವಸ್ಥಾನವನ್ನ ದೊಡ್ಡದಾಗಿ ಕಟ್ಟುತ್ತೇವೆ. ಆದ್ರೆ ಅಂತರಂಗದ ಬೆಳಕನ್ನ ನೆಮ್ಮದಿಯಾಗಿ ಇಡಲು, ಮನುಷ್ಯ ಅಂತರಂಗದಲ್ಲಿ ನೆಮ್ಮದಿಯನ್ನ ಕಾಣಲು ಬಹಿರಂಗದ ಎಲ್ಲ ಅಲಂಕಾರಗಳು ಶೂನ್ಯ ಎಂದರು. ಯಸಳೂರು ವೀರಶೈವ ಸಮಾಜದ ಅಧ್ಯಕ್ಷರಾದ BM ಈಶ್ವರಾಜ್, ಈ ಮಠದ ಸಾನ್ನಿಧ್ಯದಲ್ಲಿ ಇತರ ಆರೋಗ್ಯ ಶಿಬಿರ ಸಂಬಂಧಿಸಿದ ತಪಾಸಣೆ ನಡೆಯುತ್ತಿರುವುದು ಖುಷಿ ವಿಚಾರ. ಇಂತಹ ಆರೋಗ್ಯ ಶಿಬಿರಗಳು ಪ್ರತಿ ವರ್ಷವೂ ನಡೆಯುವಂತಾಗಲಿ ಎಂದು ಹೇಳಿದರು. ಶಾಸಕರಾದ ಸಿಮೆಂಟ್ ಮಂಜು ಅವರು ತಮ್ಮ ರಕ್ತದ ಒತ್ತಡ ಹಾಗೂ ಮಧುಮೇಹವನ್ನ ಪರೀಕ್ಷೆ ಮಾಡಿಸಿಕೊಳ್ಳುವ ಮೂಲಕ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉಚಿತ ತಪಾಸಣೆ ಶಿಬಿರಕ್ಕೆ ಮೈಸೂರಿನ ಅಪೋಲೋ BGS SSM ಆಸ್ಪತ್ರೆ, ಹಾಸನ ಹಾಗೂ ಸ್ಪರ್ಶ ಆಸ್ಪತ್ರೆಯಿಂದ ನುರಿತ ವೈದ್ಯರ ತಂಡ ಬಂದಿದ್ದು, ಮೈಸೂರಿನ ಅಪೋಲೋ ಮತ್ತು BGS ಆಸ್ಪತ್ರೆಯ ವತಿಯಿಂದ ಇಕೋ ಮತ್ತು ECG ಹಾಗೂ SSM ಹಾಗೂ ಸ್ಪರ್ಶ ಆಸ್ಪತ್ರೆಗಳ ವೈದ್ಯರ ತಂಡದಿಂದ ನರರೋಗ, ಪ್ಲಾಸ್ಟಿಕ್ ಸರ್ಜರಿ, ಮೂಳೆ, ಕಿವಿ, ಗಂಟಲು ಮತ್ತು ಮೂಗು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಚರ್ಮರೋಗ, ರಕ್ತರೋಗ ಮತ್ತು ಕುಷ್ಠರೋಗ, ನರರೋಗ ಸಂಬಂಧಪಟ್ಟ ರೋಗಗಳಿಗೆ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆನ ಸಾವಿರಾರು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರ ಇದರ ಸದುಪಯೋಗವನ್ನ ಪಡೆದುಕೊಂಡರು. ಹಾಗೇನೆ ನಾನು ಈ ಮಠಕ್ಕೆ ಅವಿನಾಭಾವ ಸಂಬಂಧವನ್ನ ಮೊದಲಿಂದನೂ ಹೊಂದ್ಕೊಂಡು ಬಂದಿದ್ದೀನಿ. ಈ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಡಾಕ್ಟರ್ ಹೇಳಿದಾಗೇನೆ ಅವರಿಗೆ ಮೊದಲಿಂದನೂ ಬಹಳ ಆಸೆ ಇತ್ತು. ನಾನು ಇಲ್ಲಿ ನನ್ನ ಜೊತೆ ಬಹಳ ಮಾತಾಡ್ತಾ ಇದ್ರು ಅವರು ಎಲ್ಲ ವಿಚಾರನು. ಅದರೊಳಗೆ ಈ ಒಂದು ವಿಚಾರವನ್ನ ತುಂಬಾ ಸರಿ ಹೇಳ್ಕೊಂಡಿದ್ರು. ನಾನು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ನಾವು ಮಾಡ್ಬೇಕಪ್ಪ, ನನ್ನ ಜೊತೆ ಇರ್ಬೇಕಪ್ಪ ನೀನು ಅನ್ನೋ ಒಂದು ಮಾತನ್ನ ಪ್ರತಿ ಸರಿನೂ ಹೇಳ್ತಾ ಇದ್ರು. ಅದನ್ನ ಅವರ ನಮ್ಮ ಗುರುಗಳಾದಂತ ಚನ್ನಸಿದ್ದೇಶ್ವರ ಶಿವಾಚಾರ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಈ ಏನು ವ್ಯವಸ್ಥೆ ಇದೆಯಲ್ಲ, ಇವತ್ತು ಎಲ್ಲಾ ಜನಗಳ ನೀವು ನೋಡಿರ್ಬಹುದು, ಎಲ್ಲರಿಗೂ ಹೃದಯ ಹಾಗಾಗ್ತಿರೋದ್ರು ಅಲ್ಲಿ ಹಾಗಾಯ್ತು. ಈ ವಿಚಾರಗಳು ನೀವು ಜನಸಾಮಾನ್ಯರ ನೋಡ್ತೇವೆ ಇವತ್ತು. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಇದಕ್ಕೆ ನಾವು ಚಿರಋಣಿಯಾಗಿರ್ತೇವೆ. ಈ ಒಂದು ವ್ಯವಸ್ಥೆ ತಸ್ಮೈ ಶ್ರೀ ಗುರವೇ ನಮಃ. ಲಿಂಗೈಕ್ಯ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳವರ ಸ್ಮರಣಾರ್ಥ ಹಮ್ಮಿಕೊಂಡಿರ್ತಕ್ಕಂಥ
ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಪೂಜ್ಯರಲ್ಲಿ ಶರಣು ಸಮರ್ಪಿಸಿ, ವೇದಿಕೆಯನ್ನು ಅಲಂಕರಿಸ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಶಿವರಾಜರವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ದೇಶವನ್ನು ತಿಳಿಸಿಕೊಟ್ಟಂತ ಡಾಕ್ಟರ್ ಉದಯ್ ಕುಮಾರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಸಾಗರ್ ಜಾನಕಿರಿ ಅವರೇ,